ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುರು, ನಾನು ನಿನ್ನೆ ಲೈವಲ್ಲೇ ಹೇಳಿದ್ದೆ ಇವತ್ತು ಲೈವ್ ಬರೋಕ್ಕಾಗಲ್ಲ ಅಂತ, ವಿಡಿಯೋ ಮಾಡ್ತೀವಿ ಅಂತ, ಅಂದರೆ ಲೈಕ್ ಅದು 7:15 ಅಪ್ಡೇಟ್ ಕೊಡ್ತೀವಿ ಅಂತ ಹೇಳಿದ್ದೆ. ಬಟ್ ಇವತ್ತು ಲೈವ್ ಬರೋಕ್ಕಾಗಲ್ಲ, ಅದಕ್ಕೆ ಚಿಕ್ಕ ವಿಡಿಯೋ ಮಾಡ್ತಿದ್ದೀನಿ. ಸೊ ಫುಲ್ ಎಲ್ಲ ನೋಡಿ, ಇಲ್ಲಿವರೆಗೂ ಬಂದಿದ್ದಾರೆ ಅಂದರೆ ಆಬ್ವಿಯಸ್ಲಿ ನೋಡ್ತೀರಾ ಅಂತಲೇ ಅರ್ಥ. ಸೊ ಫುಲ್ ವಿಡಿಯೋ ನೋಡಿ. ಫಸ್ಟ್ ಆಫ್ ಆಲ್ ಈ ಕಡೆ ಇಂಗ್ಲೆಂಡ್ ಬಗ್ಗೆ ಮಾತಾಡೋಣ ಗುರು. ಏನಕ್ಕಂದರೆ ನಮ್ಮ ಇಂಡಿಯಾ ಬಗ್ಗೆ ಮಾತಾಡಿ ಅಂದರೆ ಸ್ವಲ್ಪ ಹೆವಿ ಪರ್ಫಾರ್ಮೆನ್ಸಲ್ಲಿ ಕೊಡ್ತವ್ರೆ, ನಾವು ಹೆವಿ ಉಬ್ಬಿಸ್ತಿದ್ದೀವಿ. ಸೊ ಅದಕ್ಕೆ ಬಿಟ್ಟು ಫಸ್ಟ್ ಇಂಗ್ಲೆಂಡ್ ಬಗ್ಗೆ ಮಾತಾಡೋಣ ಅಂತಿದ್ದೀನಿ. ಇವರು ಕ್ರಿಕೆಟ್ ಆಡಕ್ಕೆ ಬಂದಿದ್ರು ಅಥವಾ ಟ್ರಿಪ್ಪಿಗೆ ಬಂದಿದ್ರು ಒಂದು ಗೊತ್ತಿಲ್ಲ ಗುರು. ಬ್ಯಾಸ್ಬಾಲ್ ಹೇಳಿ ಫುಲ್ ಅಟ್ಟಕ್ಕೇರಿಸಿದ್ರು. ಈ ಲೆವೆಲ್ಗ ಏನಂತೀನಿ ಅಂದರೆ ಯಶಸ್ವಿಯಾಗಿ ಸಂಪೂರ್ಣವಾಗಿ ಒಂದು ಟ್ರಿಪ್ ಏನಿತ್ತಲ್ಲ ಅದನ್ನು ಸಕ್ಸಸ್ಫುಲಿ ಕಂಪ್ಲೀಟೆಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ಗುರು. ಈ ಕಡೆ ನಮ್ದು ಇಂಡಿಯನ್ ಟೀಮ್ ಬಗ್ಗೆ ಏನು ಹೇಳ್ಬೇಕಪ್ಪ, ಒಬ್ಬರಾದ್ಮೇಲೆ ಒಬ್ರು ಯಾವ ಲೆವೆಲಿಗೆ ಫಾರ್ಮಿಗೆ ಬಂದವರು, ಯಾವ ಲೆವೆಲಿಗೆ ಪರ್ಫಾರ್ಮೆನ್ಸ್ ಕೊಡ್ತವ್ರೆ ಅಂದರೆ ನಮಗೊಂದು ಚಿತ್ರಾನ್ನ ಗುರು. ಹೆಂಗಂತಂದರೆ 2023 ವರ್ಲ್ಡ್ ಕಪ್ಪಲ್ಲಿ ಹೆಂಗೆ ಆಡ್ತಿದ್ರಲ್ಲ ಹಂಗೆ ಏನೋ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಅಂತ. ಆಬ್ವಿಯಸ್ಲಿ ಗೊತ್ತು ಈ ಇಂಗ್ಲೆಂಡ್ ಅವರು ಪೊಟೆನ್ಷಿಯಲ್ಗೆ ಆಡಿಲ್ವಾ ಅಥವಾ ಅವ್ರು ಆಡೋದೇ ಹಿಂಗೆ ಏನು ಗೊತ್ತಿಲ್ಲ. ಅವ್ರದ್ದು ಆ ಲೆವೆಲ್ಗೆ ಒಂದು ಕಾಂಪಿಟೇಷನ್ ಇರಲಿಲ್ಲ, ಅದು ಹೇಳ್ಬೋದು, ಇಲ್ಲ ಅಂತಿಲ್ಲ. ಬಟ್ ಆದರೂ ಇವ್ರು ಆಡ್ತಿರೋ ರೀತಿ ನೋಡಿದ್ರೆ ಪರ್ಫಾರ್ಮೆನ್ಸ್ ಕಂಪ್ಲೀಟ್ ಪರ್ಫಾರ್ಮೆನ್ಸ್ ಆಗ್ತಿದೆ ಗುರು. ಅದು ಸ್ಪೆಷಲಿ ಬುಮ್ರಾ ಇಲ್ಲ, ಮೇನ್ ವೆಪನು ನಮ್ಮ ಮೇನ್ ಬ್ರಹ್ಮಾಸ್ತ್ರ ಬುಮ್ರಾನೇ ಇಲ್ಲ, ಬೌಲಿಂಗಲ್ಲಿ ಬುಮ್ರಾನೇ ಇಲ್ಲ. ಆದರೂ ಇವ್ರು ಮ್ಯಾನೇಜ್ ಮಾಡಿ ಸೈಕಾಗಿ ಬೌಲಿಂಗು ಬ್ಯಾಟಿಂಗ್ ಎಲ್ಲನೂ ಸೂಪರ್ ಪ್ರದರ್ಶನ ಕೊಡ್ತಿದ್ರೆ. ಅಂದರೆ ಇವಾಗ ಇಂಗ್ಲೆಂಡ್ ಅವ್ರಿಗೆ 3-0 ವೈಟ್ ವಾಶ್ ಮಾಡಿ ನನ್ನ ಮಗಂದು ಮನೆ ಕಳಿಸ್ಬಿಟ್ರು. ಏನೋ ಹೆಂಗಂತಂದರೆ ಮನೆ ಕರ್ಕೊಂಬಂದು ರಪ ಅಂತ ಹೊಡ್ಬಿಟ್ಟು ವಾಪಸ್ ಅವ್ರ ಮನೆಗೆ ಕಳಿಸ್ಬಿಟ್ರು ಅಂತ. ಅದು 3-0 ವೈಟ್ ವಾಶ್ ಮಾಡಿದ್ದಾರೆ. ಸೂಪರ್ ಪರ್ಫಾರ್ಮೆನ್ಸ್, ಒಂಥರ ಕಂಪ್ಲೀಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಕಾಂಪ್ರಿಹೆನ್ಸಿವ್ ವಿಕ್ಟ್ರಿ ಅಂತಾರಲ್ಲ ಆ ಥರ. ಫಸ್ಟು ಈ ಮ್ಯಾಚಲ್ಲೂ ಹಂಗೆ ಬಂತು, ಸೆಕೆಂಡ್ ಮ್ಯಾಚಲ್ಲೂ ಹಂಗೆ ಬಂತು, ಥರ್ಡ್ ಮ್ಯಾಚಲ್ಲೂ ಹಂಗೆ ಬಂತು. ಸೊ ಇಂಗ್ಲೆಂಡ್ ಸೋತಿರೋ ರೀತಿ ವರ್ಸ್ಟ್ ಆಗಿದ್ರೆ, ನಮ್ಮದು ಗೆದ್ದಿರೋ ರೀತಿ ಸಖತ್ತಾಗಿದೆ, ಗೆದ್ದಿರೋ ರೀತಿ ಸೂಪರ್ ಆಗಿದೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ ಗುರು. ಸಮರಿಗಿಂತ ಮುಂಚೆ ಇದೀಗ ಬಂದ ಸುದ್ದಿ ಒಂದು ಹೇಳ್ಬೇಕು. ಏನಪ್ಪ ಅಂತಂದರೆ RCB ಕ್ಯಾಪ್ಟನ್ ಅನೌನ್ಸ್ಮೆಂಟ್ ಆಗುತ್ತಂತೆ ಗುರು. ನಾಳೆ 11:00 ಅನೌನ್ಸ್ಮೆಂಟ್ ಮಾಡ್ತಾರಂತೆ. 11:30 AM ಸ್ಟಾರ್ ಸ್ಪೋರ್ಟ್ಸಲ್ಲಿ ಅನೌನ್ಸ್ ಮಾಡ್ತಾರಂತೆ. ಸೊ ಅದಾದಮೇಲೆ ನಾನು ಅನೌನ್ಸ್ ಮಾಡಿದ್ಮೇಲೆ ನಾನೊಂದು ಚಿಕ್ಕ ವಿಡಿಯೋ ಮಾಡ್ತೀನಿ, 3 ನಿಮಿಷದಲ್ಲಿ. ಬಟ್ ಸೈಕಾಗಿ ಮಾಡ್ತೀನಿ, ಓಕೆ? ನೋಡುವ ಅದು ಹೆಂಗೆ ಏನು ಕತೆ ಅಂತ. ಗುರು, ಓವರಾಲ್ ಆಗಿ ಸಮರಿ ನೋಡೋದಾದ್ರೆ ಏನು ಜಾಸ್ತಿ ಎಳೆಯೋಕೆ ಹೋಗಲ್ಲ. ಬಟ್ ಮೇನ್ ಇಂಪಾರ್ಟೆಂಟ್ ಇರುತ್ತಲ್ಲ ಅದಂತೂ ಹೇಳಲೇಬೇಕಲ್ವ. ಏನಕ್ಕಂದರೆ ಮೇನ್ ಪ್ಲೇಯರ್ಸು ಮೇನ್ ಆಗಿ ಸಖತ್ತಾಗಿ ಆಡ್ತವ್ರೆ, ಅದಕ್ಕೆ ಅದ್ರ ಬಗ್ಗೆ ಹೇಳ್ಬೇಕಲ್ವ. ಸೊ ಫಸ್ಟು ಪ್ಲೇಯಿಂಗ್ ಎಲ್ಲ ಒಂದು ಸ್ವಲ್ಪ ಚೇಂಜಸ್ ಆಯಿತು ಗುರು. ನಾವು ನಿನ್ನೆ ಲೈವಲ್ಲಿ ಮಾತಾಡಿದ್ವಿ, ಆ ಕಡೆ ಜಾಸ್ತಿ ಚೇಂಜಸ್ ಮಾಡಲ್ಲ ಅಂತ. ಜಾಸ್ತಿ ಏನು ಮಾಡಿಲ್ಲ, ಅಂದರೆ ನಾವು ಪಂತ್ ಅವ್ರು ಬರ್ಬೋದು ಅಂದ್ಕೊಂಡಿದ್ವಿ. ಬಟ್ KL ರಾಹುಲ್ನೇ ಆಡಿಸಿದ್ರು. ಅದು ಒಳ್ಳೆ ನಿರ್ಧಾರನೇ ಆ್ಯಕ್ಚುಲಿ. ಅಂದರೆ ಗೇಮ್ ಟೈಮ್ ಬೇಕಲ್ವ ನಮ್ಮ KL ರಾಹುಲ್ ಅಣ್ಣವ್ರಿಗೆ. ಏನಕ್ಕಂದರೆ ನಾವು ಚಾಂಪಿಯನ್ಶಿಪ್ಪಲ್ಲಿ ನಾವು KL ರಾಹುಲ್ಗೆ ಆಡಿಸ್ತೀವಿ ಪಕ್ಕ ಅಂತ ಏನೋ ತಲೆಯಲ್ಲಿದ್ದರೆ, ಗೇಮ್ ಟೈಮ್ ಬೇಕಾಗಿತ್ತು, ರನ್ಸು ಬರ್ತಿರಲ್ಲ ರಾಹುಲ್ ಅಣ್ಣನ ಕಡೆಯಿಂದ. ಸೊ ಅವ್ರನ್ನ ಆಡಿಸಿದ್ರು. ಅದಾದಮೇಲೆ ವರುಣ್ ಚಕ್ರವರ್ತಿ ಜಾಗದಲ್ಲಿ ಮತ್ತೆ ಕುಲ್ದೀಪ್ ಅವ್ರನ್ನ ತೊಗೊಂಬಂದರು, ಅವ್ರಿಗೂ ಗೇಮ್ ಟೈಮ್ ಬೇಕಾಗಿತ್ತು. ಆ್ಯಂಡ್ ಶಮೀನ ಕೂಡಿಸ್ಬಿಟ್ಟು ಹರ್ಷದೀಪ್ ಅವ್ರನ್ನ ತೊಗೊಂಬಂದಿದ್ದಾರೆ. ಸೊ ಹರ್ಷದೀಪ್ ಅವರಂತೂ ಸಾಕಾದಾಗ ಬೌಲರು ಆ್ಯಂಡ್ ಮೇನ್ ವೆಪನ್ ನಮಗೂ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಲೆಫ್ಟ್ ಆರ್ಮ್ ಅಲ್ವಾ. ಸೊ ಚಾಂಪಿಯನ್ಶಿಪ್ಗೆ ಮೇನ್ ವೆಪನ್ ಆಗ್ತಾರೆ. ಅವ್ರಿಗೂ ಒಂದು ಗೇಮ್ ಟೈಮ್ ಬೇಕಾಗಿತ್ತು. ಆ ಮ್ಯಾಚ್ ಟೈಮ್ ಸಿಕ್ತು ಅಂತ ಹೇಳ್ಬೋದು. ಈ ಕಡೆ ಇಂಗ್ಲೆಂಡ್ ಅವರು ಒಂದು ಚೇಂಜಸ್ ಮಾಡ್ತಾರೆ, ಟಾಮ್ ಬ್ಯಾಂಟನ್ನ ತರ್ತಾರೆ. ಬ್ಯಾಟಿಂಗ್ ಸ್ವಲ್ಪ ಬಲಿಷ್ಠ ಮಾಡೋಣ ಅಂತ ತರ್ತಾರೆ. ಏನು ಬಲಿಷ್ಠ ಮಾಡಿದ್ರು ಏನೋ ಗೊತ್ತಿಲ್ಲ. ಆ್ಯಂಡ್ ಅವರೇ ಟಾಸ್ ಗೆಲ್ತಾರೆ ಗುರು. ಜಸ್ ಬಟ್ಲರ್ ಟಾಸ್ ಗೆಲ್ತಾರೆ. ಗೆದ್ಬಿಟ್ಟು ಅಹಮದಾಬಾದಲ್ಲಿ ಡ್ಯೂ ಬರುತ್ತೆ, ನಾವು ಸೆಕೆಂಡ್ ಇನ್ನಿಂಗ್ಸು ಸೂಪರಾಗಿ ಇಂಡಿಯಾದವ್ರು ಹೆಂಗೆ 2023 ಸೋತಿದ್ರಲ್ಲ ಫೈನಲು, ಆ ಥರ ನಾವು ಸೋಲ್ಸೋಣ ಅಂತ ಏನೋ ತಲೆಯಲ್ಲಿ ಇಟ್ಕೊಂಡಿದ್ದ ಅಣ್ಣ ಅನ್ಸುತ್ತೆ ಜೋಸ್ ಬಟ್ಲರ್ ಅವರು. ಸೊ ಟಾಸ್ ಗೆದ್ಬಿಟ್ಟು ಬೌಲಿಂಗ್ ತಗೋತಾರೆ. ಭಾರತ ತಂಡದಿಂದ ಇಬ್ಬರು ಘಟಾನುಘಟಿಗಳು ಪ್ಲೇಯರ್ಸ್ ಬರ್ತಾರಪ್ಪ, ಓಪನರ್ಸು. ಒಬ್ಬರಂತೂ ಸುಂಟ್ರಗಾಳಿ ಥರ ಹೋದ ಮ್ಯಾಚಲ್ಲಿ ಸೆಂಚುರಿ ಹೊಡೆದಿರೋ ಅಂತ ರೋಹಿತ್ ಶರ್ಮಾ ಬರ್ತಾರೆ. ಈ ಕಡೆ ಮಿಸ್ಟರ್ ಕನ್ಸಿಸ್ಟೆಂಟು ಶುಭನ್ ಗಿಲ್ ಬರ್ತಾರೆ. ಇಬ್ಬರು ಒಂದು ಹೆಂಗಂತಂದರೆ ನಮಗೂ ಫಸ್ಟ್ ಬ್ಯಾಟಿಂಗ್ ನೋಡೋಕೆ ಆಸೆ ಇತ್ತು. ಇವ್ರು ಇಂಗ್ಲೆಂಡ್ ಅವ್ರು ಮೊದಲೇ 750 250 ಇಷ್ಟರಲ್ಲೇ ಹೊಡೆದು ಎಲ್ಲ ಅಲ್ಲೇ ಇದಾಗ್ತಿತ್ತು, ನಮ್ಮದು ಈಸಿಯಾಗಿ ಚೇಸ್ ಮಾಡ್ತಿದ್ರು. ಸೊ ಒಂದು ಫಸ್ಟ್ ಬ್ಯಾಟಿಂಗ್ ನೋಡಿ ಒಂದು 350+ ಹೊಡಿಬೇಕು, ಮಜಾ ಇರುತ್ತೆ ನೋಡೋಕ್ಕೆ ಅಂತ. ಸೊ ಇವತ್ತಿನ ದಿನ ಹಂಗೆ ಆಯಿತು ಅನ್ಸುತ್ತೆ. ಅದೇ ಏನಂತಾರಲ್ಲ, ರೋಗಿ ಬಯಸಿದ್ದು ಒಂದೇ, ವೈದ್ಯ ಹೇಳಿದ್ದು ಒಂದೇ ಅನ್ನೋ ಥರ ಹಂಗಾಯಿತು. ಆ್ಯಂಡ್ ಈ ಕಡೆ ರೋಹಿತ್ ಕಾಕಾ ಅವರು ಸೆಕೆಂಡ್ ಓವರಲ್ಲೇ 1.1 ಫಸ್ಟ್ ಬಾಲೆ ಮಾರ್ಕ್ಬಿಟ್ಟು ಇವಂಗುರೋದು 142 ಪೇಸಲ್ಲೇನೋ ಆಗ್ತಿರ್ತಾನೆ ಅಣ್ಣ. ಜುಯ್ ಅಂತ ಬರುತ್ತೆ, ಎಡ್ಜ್ ಆಗಿಬಿಟ್ಟು ಫಿಲಿಪ್ ಸಾಲ್ಟ್ ಕ್ಯಾಚ್ ಹಿಡಿತಾರೆ. ರೋಹಿತ್ ಶರ್ಮಾ ಗಾನ್. ನನ್ನ ಮಗಂದು ಹೋದ ಸಾರಿ ಸೆಂಚುರಿ ಹೊಡೆದ್ರು, ಈ ಸರಿನೂ ಬರುತ್ತೆ ಅಂತ ಸುರೇಶ್ ರೈನವರೆಲ್ಲ ಹೇಳಿದ್ರು. 33rd ಸೆಂಚುರಿನೂ ಬರುತ್ತೆ ಅಂತ ಹೇಳಿದ್ರು. ಬಟ್ ಆಗಲಿಲ್ಲ ಅದು. ರೋಹಿತ್ ಕಾಕ ಔಟ್ ಆಗಿದ್ರು. ಪರವಾಗಿಲ್ಲ, ಇವಾಗ ಅವರಂತೂ ಟಚ್ಚಲ್ಲಿದ್ರೆ ಏನು ತೊಂದರೆ ಇಲ್ಲ, ಆಯಿತಾ. ಆ್ಯಂಡ್ ಈ ಕಡೆ ಶುಭ್ಮನ್ ಗಿಲ್ ಮತ್ತು ಕೊಹ್ಲಿ ಕಾಕ ಬರ್ತಾರೆ. ಅಂದರೆ ಕೊಹ್ಲಿ ಕಾಕ ನಂಬರ್ 3 ಆಡ್ತಾರಲ್ವ. ಸೊ ಅವರಿಬ್ಬರದು ಪಾರ್ಟ್ನರ್ಶಿಪ್ ಬೆಳೆಯುತ್ತೆ ಅಲ್ಲಿ. ಕೊಹ್ಲಿ ಕಾಕ 52 ಹೊಡಿತಾರೆ. ಸೊ ಕೊಹ್ಲಿ ಕಾಕ ಬಗ್ಗೆ ಹೇಳ್ಬೇಕು ಅಂತಂದರೆ ಟಚ್ಚಲ್ಲಿ ಬಂದರು. ಅಂದರೆ ಟಚ್ ಇದೆ ಅಂತ ಆಯಿತು. ಇವಾಗ ಫುಲ್ ಫಾರ್ಮಲ್ಲೇ ಇಲ್ಲ ಅನ್ನೋ ಥರ ಇಲ್ಲ, ಸ್ವಲ್ಪ ಟಚ್ ಇದೆ. ಅಣ್ಣವರು ಇವಾಗ ಚಾಂಪಿಯನ್ಶಿಪ್ಪಿಗೆ ತಯಾರಿ ಅಂತೂ ಮಾಡ್ಕೊಂಡಂಗೆ ಆಯಿತು. 52 ಹೊಡೆದವ್ರು, ಏನು ಕಮ್ಮಿನೇ. ಏನಕ್ಕಂದರೆ ನಮ್ಮ ಕೊಹ್ಲಿ ಕಾಕೋರ್ದು ಸ್ಟ್ಯಾಂಡರ್ಡ್ಸ್ ಏನಂದರೆ ಯಾವಾಗಲೂ 100, ಅದೇ ಸ್ಟ್ಯಾಂಡರ್ಡ್ಸ್ ಅಲ್ವಾ ಓಡೆ ಅಂತಂದರೆ.
ಬಟ್ 52 ಹೊಡಿತಾರೆ. ಪಾರ್ಟ್ನರ್ಶಿಪ್ ಸೈಕಾಗಿ ಬೆಳೀತೆ ಗುರು. ಶುಭ್ಮನ್ ಗಿಲ್ ಆ್ಯಂಡ್ ಇವರು ಯಾರೋ ನಮ್ಮ ಕೊಹ್ಲಿ ಕಾಕ ಇಬ್ಬರದು ಪಾರ್ಟ್ನರ್ಶಿಪ್ ಚೆನ್ನಾಗಿ ಬೆಳೀತೆ. 116 ರನ್ ಪಾರ್ಟ್ನರ್ಶಿಪ್ ಏನೋ ಬರುತ್ತೆ ಇಬ್ಬರು ಕಡೆಯಿಂದನೂ. ಈ ಕಡೆ ಕೊಹ್ಲಿ ಕಾಕ 52 ಹೊಡೆದ್ಬಿಟ್ಟು ಔಟ್ ಆಗ್ತಾರೆ. ಕೊಹ್ಲಿ ಕಾಕ ಔಟ್ ಆಗಿದ್ದು ಆ ಒಂದು ರೀತಿ ನೋಡಿದ್ರೆ ಬೇಸರ ಆಗ್ಬೋದು, ಇಲ್ಲ ಅಂತಿಲ್ಲ. ಬಟ್ ಆದರೆ ಆದಿಲ್ ರಶೀದ್ಗೆ ಕ್ರೆಡಿಟ್ ಕೊಡಲೇಬೇಕು ಗುರು. ಅಣ್ಣ ಸೈಕಾಗಿ ಬೌಲಿಂಗ್ ಮಾಡಿದ್ರಪ್ಪ ಈ ಸೀರೀಸಲ್ಲಿ. ಇಂಗ್ಲೆಂಡ್ ಅವ್ರಿಗೆ ಏನೋ ಒಂದು ಪಾಸಿಟಿವ್ ಅಂತಂದರೆ ಅದು ಆದಿಲ್ ರಶೀದ್, ಅದು ಬಿಟ್ಟರೆ ಏನೋ ಪಾಸಿಟಿವ್ ಇಲ್ಲ ಅನ್ಕೋಬೇಕು. ಆ ಲೆವೆಲ್ಗೆ ಬೌಲಿಂಗ್ ಮಾಡಿಬಿಟ್ಟ ಅಣ್ಣ. ಈ ಕಡೆ ಶುಭ್ಮನ್ ಗಿಲ್. ಸೊ ಶುಭ್ಮನ್ ಗಿಲ್ ಅಣ್ಣನ ಬಗ್ಗೆ ನಾನು ಏನು ಹೇಳ್ಬೇಕಪ್ಪ, ಯಾಕಂತಂದರೆ ತುಂಬ ಜನರಂತೂ ಶುಭ್ಮನ್ ಗಿಲ್ಲು ಬಿಟ್ಬಿಟ್ರಪ್ಪ ಹಂಗೆ ಹಿಂಗೆ, ಅಣ್ಣ ಫಾರ್ಮಲ್ಲಿಲ್ಲ, ಅಣ್ಣ ಆಡಕ್ಕೆ ಬರಲ್ಲ, ಅದು ಬರಲ್ಲ ಇದು ಬರಲ್ಲ ಹೇಳಿ ಆ್ಯಂಡ್ ಕೆಲವ್ರು ಅಂತಿದ್ರಪ್ಪ ಇದು ಅಹಮದಾಬಾದ್ ಪಿಚ್ಚು, ಫ್ಲ್ಯಾಟ್ ಪಿಚ್ಚು ಹೊಡಿತಾರೆ ಹಂಗೆ ಹಿಂಗೆ ಅಂತ. ಸೊ ಫ್ಲ್ಯಾಟ್ ಪಿಚ್ ಅಂತ ಆದಮೇಲೆ ರೋಹಿತ್ ಕಾಕನು ಸೆಂಚುರಿ ಹೊಡಿಬೇಕಾಗಿತ್ತು, ಕೊಹ್ಲಿ ಕಾಕನು ಹೊಡಿಬೇಕಾಗಿತ್ತು ಅಲ್ವಾ. ಬಾಕಿ ಇರೋರು ಯಾರಾದರೂ ಹೊಡಿಬೇಕಾಗಿತ್ತಲ್ಲ. ಅಣ್ಣನೇ ಹೊಡಿತಾನಂದ್ರೆ ಅಣ್ಣನಲ್ಲಿ ಏನಾದರೂ ಒಂದು ಸ್ಪೆಷಾಲಿಟಿ ಇರ್ಬೋದಲ್ವಾ ಅಲ್ವಾ. ಸೊ ನಾವು ಸ್ವಲ್ಪ ಕ್ರೆಡಿಟ್ಸ್ ಕೊಳ್ಳೇಬೇಕು ಗುರು. ಆ ಥರ ಬ್ಯಾಟಿಂಗ್ ಮಾಡಿದ್ರು. 112 ರನ್ ಹೊಡಿತಾರೆ. ಏನು ಗೊತ್ತಾ, ನನಗೆ ಮಾಮೂಲಿ ಎಲ್ಲ ಅವ್ರು ಹೊಡೆಯೋದೆಲ್ಲ ಸೆಂಚುರಿ ಎಲ್ಲ ಸೈಕಾಗಿ ಹೊಡಿತವ್ರೆ. ಇದು 7ನೇ ಸೆಂಚುರಿ ಅಂತೆ ಅಹಮದಾಬಾದಲ್ಲಿ. ಆ್ಯಂಡ್ ಅವರು 2500 ಫಾಸ್ಟೆಸ್ಟು ರೀಚ್ 2500 ರನ್ಸ್ ಇನ್ನು ಓಡೇ ಹಿಸ್ಟ್ರಿಲೇ ಗುರು. 50ನೇ ಇನ್ನಿಂಗ್ಸಲ್ಲೇ 51 ಇನ್ನಿಂಗ್ಸು ನಮ್ಮ ಹಶೀಮ್ ಆಮ್ಲ ಅವರು ಇದ್ದರು, ಇವರು 50ನೇ ಇನ್ನಿಂಗ್ಸಲ್ಲೇ ಆ ಥರ ಎಲ್ಲ ಸಾಧನೆ ಮಾಡಿದ್ದಾರೆ ಇವರು ನಮ್ಮ ಶುಭ್ಮನ್ ಗಿಲ್ ಅವರು. ನಂಗೆ ಏನು ಮೇನ್ ಕ್ರೇಜಿ ಅನಿಸಿದ್ದು ಏನಂತಂದರೆ ಸ್ಪಿನ್ನರ್ ಸೈಕಾಗಿ ಆಡ್ತವ್ರೆ. ಸ್ಪಿನ್ನರ್ಸ್ಗೆ ಅಂದರೆ ಒಂಥರ ಏನೋ ಸ್ವಲ್ಪ ಆ ಕಡೆ ಈ ಕಡೆ ಆಡ್ತಿದ್ರು ಸ್ಪಿನ್ನರ್ಸ್ಗೆ. ಲೆಫ್ಟ್ ಆರ್ಮ್ ಆಯಿತು ಅಥವಾ ಲೆಗ್ ಸ್ಪಿನ್ನರೇ ಆದರೂ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಿತ್ತು. ಬಟ್ ಈ ಸಾರಿ ಮಾತ್ರ ಕ್ರೇಜಾಗಿ ಆಡಿದ್ದಾರೆ ಗುರು. ಕವರ್ಸ್ ಮೇಲೆ ಎತ್ತೋದೇನೋ, ಮಿಡ್ ವಿಕೆಟ್ ಮೇಲೆ ಯಾರ್ಯಾರು ಹೊಡೆಯೋದೇನೋ, ಅಯ್ಯೋ ಅನ್ಬಿಲಿಯಬಲ್ ಬ್ಯಾಟಿಂಗ್ ಗುರು. ಅವರೇ ಕೂಡ ಮ್ಯಾನ್ ಆಫ್ ದ ಮ್ಯಾಚ್, ಮ್ಯಾನ್ ಆಫ್ ದ ಸೀರೀಸ್ ಅವರೇ ಗುರು. ಸೊ ಮಿಸ್ಟರ್ ಕನ್ಸಿಸ್ಟೆಂಟ್ ಅವರು ಸಾಕತ್ತಾಗಿ ಆಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಅವ್ರಿಗಂತೂ. ಕಂಗ್ರ್ಯಾಚುಲೇಷನ್. ಆ್ಯಂಡ್ ಈ ಕಡೆ ಶ್ರೇಯಸ್ ಅಯ್ಯರ್ ಬಗ್ಗೆ ಹೇಳ್ಬೇಕಪ್ಪ. ನಂಬರ್ 4 ಅಣ್ಣ, ನಂಬರ್ 4 ಯಾರೋ ಸಿಕ್ತಿಲ್ಲ ಅಂತಿದ್ವಿ. ಸೊ ನಂಬರ್ 4ಗೆ ಶ್ರೇಯಸ್ ಅಯ್ಯರ್ ಅವರು ಕನ್ಸಿಸ್ಟೆಂಟ್ ಆಗಿ ಹೊಡಿತವ್ರೆ ಗುರು. ಏನದು ಫಸ್ಟ್ ಮ್ಯಾಚ್ 50, ಸೆಕೆಂಡ್ ಮ್ಯಾಚ್ 44 ಹೊಡೆದ್ರು, ಈ ಮ್ಯಾಚ್ 78 ರನ್ನು. ಸೊ ಶುಭ್ಮನ್ ಗಿಲ್ ಆ್ಯಂಡ್ ಶ್ರೇಯಸ್ ಅಯ್ಯರ್ ಇಬ್ಬರ ಮಧ್ಯೆ ಒಂದು ಕ್ರೇಜಿ ಪಾರ್ಟ್ನರ್ಶಿಪ್ ಬೆಳೆಯುತ್ತೆ ಗುರು. 104 ರನ್ ಏನೋ ಪಾರ್ಟ್ನರ್ಶಿಪ್ ಬೆಳೆಯುತ್ತೆ. ಸೊ ಹತ್ತತ್ರ 226 ರನ್ವರೆಗೂ ಹೋಗ್ತಾರೆ. ಅಲ್ಲಿವರೆಗೂ 2 ವಿಕೆಟ್ ಇದ್ದಿದ್ದು. ಆಗ ಶುಭ್ಮನ್ ಗಿಲ್ ಔಟ್ ಆಗ್ತಾರೆ ಗುರು. ಆದಿಲ್ ರಶೀದ್ ಔಟ್ ಮಾಡಿಬಿಡ್ತಾನೆ ಅಣ್ಣ ಅಂತೂ ಅದೇ ಹೇಳ್ದಲ್ಲ, ಆದಿಲ್ ರಶೀದ್ ಮೇನ್ ವೆಪನ್ಸ್ನೇ ಔಟ್ ಮಾಡಿಬಿಟ್ಟ ಅಣ್ಣ ಇವತ್ತು. ಆ್ಯಂಡ್ ಈ ಕಡೆ ಶ್ರೇಯಸ್ ಅಯ್ಯರು 78 ರನ್ನಲ್ಲಿ ಮೇನ್ ಏನಂತಂದರೆ ಕ್ರೇಜಿ ಅನ್ನೋದಂತಂದರೆ ಗುರು ಬೌನ್ಸರ್ ಸೈಕಾಗಿ ಆಡ್ತಾರೆ ಅಣ್ಣ ಅದು. ಆ್ಯಂಡ್ ಇನ್ನೊಂದೇನಂದರೆ ಸ್ಪಿನ್ನರ್ಸ್ಗಂತೂ ಅವ್ರು ಸೈಕಾಗಿ ಆಡ್ತಾರೆ. ಸೊ ಒಂಥರ ಹೆಂಗಂದ್ರೆ ನಂಬರ್ 4 ಅಂತೂ ಈ ಥರ ಆಡಿದ್ರೆ ಬಲ ಬಂದಂಗೆ ಆಗುತ್ತೆ ಗುರು ನಮಗಂತೂ. ಇದು ತೊಲೆ ಹಾಕೊಂಡ್ರಲ್ಲೇ ತೊಲೆ. ಈ ಕಡೆ KL ರಾಹುಲ್ ಬಂದ್ಬಿಟ್ರು. ಅವರು ಒಂದು 40 ರನ್ ಹೊಡಿತಾರೆ. ಇವೇನು ಹಾಲುವಲಿಗೆ ಘಟಾನುಘಟಿಗಳ ಥರ ಒಂದು 70-80 ಹೊಡೆದಿಲ್ಲ. ಬಟ್ ಆದರೆ 40 ರನ್ ಅದು ಕ್ರೂಷಿಯಲ್ ಇತ್ತು ಗುರು. ಬಟ್ ಮೇನ್ ಟಾಪಿಕ್ ಅಂತಂದರೆ ಇವತ್ತಿನ ಒಂದು ವಿಡಿಯೋದ ಮೇನ್ ಟಾಪಿಕ್ ಅಂತಂದರೆ ಹರ್ಷಿತ್ ರಾಣಾ 13 ರನ್ ಹೊಡೆದ್ರು. ಸೊ ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂತಂದರೆ ಒಂದು 4 ಒಂದು 6 ಗುರು. ನಮ್ಮ ರಾಣಾ ಆರ್ಮಿ ಅಂತೂ ಯಾವ ಲೆವೆಲಿಗೆ ಖುಷಿಪಟ್ರು ಇವತ್ತಂತರು ಅಂದರೆ ನೀವು ಕೇಳಕ್ಕೆ ಹೋಗ್ಬೇಡ, ಆ ಲೆವೆಲಿಗೆ ಖುಷಿಪಟ್ರು. ಒಂದು 4 ಒಂದು 6 ಅದರೆಲ್ಲ 4 ಒಂದು ಹೊಡೆದಿದ್ರು ನೋಡಿ. ನನ್ನ ಮೌನ್ ಕವರ್ಸ್ ಮೇಲೆ ಹೊಡಿತಾರೆ ಗುರು. ಮೋಸ್ಟ್ಲಿ ಮಾರ್ಕುಡ್ ಹೊಡೆದಿದ್ರು ಅನ್ಸುತ್ತೆ. ನಾನು ಆಫೀಸಲ್ಲಿ ಇರ್ಬೇಕಾದ್ರೆ ನೋಡ್ತಾ ಇದ್ದ, ಮೋಸ್ಟ್ಲಿ ಮಾರ್ಕುಡ್ ಹೊಡೆದಿದ್ರು ಅನ್ಸುತ್ತೆ. ಏನದು ಕವರ್ಸ್ ಮೇಲೆ ಬರ್ರ ಅಂತ ಹೋಯ್ತಪ್ಪ. ಆಮೇಲೆ ಒಂದು ಸ್ಟ್ರೇಟ್ 6. ನನ್ನ ಮಗನ ಯಾರ ಗುರು ಶಿವಮ್ ದುಬೆಗೆ ರಿಪ್ಲೇಸ್ಮೆಂಟ್ ಅನ್ನೋ ಥರ ಹೇಳ್ತಿದ್ರಪ್ಪ ಕಮೆಂಟೇಟ್ರಿಲು ರವಿಶಾಸ್ತ್ರಿ ಅವರು ನಗಾಡ್ಕೊಂಡು. ಆ ಲೆವೆಲ್ಗೆ 13 ರನ್ ಕ್ಯಾಮಿಯೋ ಅಂದರೆ ಕಮ್ಮಿನೇ 13 ರನ್. ಬಟ್ ಆದರೆ ಹೊಡೆದಿದ್ದು ರೀತಿ ನೋಡಿದ್ರೆ ಕ್ರೇಜಿ ಆಗಿತ್ತು ಗುರು. ಒಟ್ಟಿನಲ್ಲಿ ಭಾರತ ತಂಡ 356 ರನ್ಗೆ ಆಲ್ಔಟ್ ಆಗ್ತಾರೆ. 357 ರನ್ ಟಾರ್ಗೆಟು. ಈ ಕಡೆ ಇಂಗ್ಲೆಂಡ್ ಅವರು 357 ರನ್ನು ಏನೋ ಡ್ಯೂ ಬರುತ್ತೆ, ಹಂಗೆ ಬರುತ್ತೆ, ನಾವು ಸೈಕಾಗಿ ಚೇಸ್ ಮಾಡ್ತೀವಿ ಅಂತ. ಆ ಕಡೆ ನಮ್ಮ ಕೆವಿನ್ ಪೀಟರ್ಸನ್ ಹೇಳಿದ್ದು ಈ ಸೆಕೆಂಡ್ ಇನ್ನಿಂಗ್ಸಲ್ಲಿ ಹೆಂಗೆ ಆಡ್ತಾರೆ ಅದ್ರ ಮೇಲೆ ಡಿಪೆಂಡು, ಚಾಂಪಿಯನ್ಸ್ ಟ್ರೋಫಿ ಹಂಗೆ ಹಿಂಗೆ ಹೇಳಿದ್ದು. ಬಟ್ ನಮ್ಮ ಇವರು ಯಾರು ಇಂಗ್ಲೆಂಡ್ ಅವರಂತೂ ಗೊತ್ತಿರೋದೆ, ಅದು ಕಾಂಪಿಟೇಷನ್ ಇಲ್ಲ ಗುರು ಈ ಸರಿ ಅಂತ ಹೇಳ್ದಂಗೆ. ಅಂದರೆ ಸುಮ್ಮನೆ ಟ್ರಿಪ್ಪಿಗೆ ಬಂದು ಹೋದ್ರು ಅಂತ ನಾನು ಮೊದಲೇ ಹೇಳ್ದಲ್ಲ, ಹಂಗೆ ಆಯಿತು. ಈ ಕಡೆ ಓಪನಿಂಗ್ ಬರ್ತಾರೆ ಫಿಲಿಪ್ ಸಾಲ್ಟೋ ಆ್ಯಂಡ್ ಬೆನ್ ಡೆಕೆಟು. ಈ ಇಬ್ಬರೇ ಆಡ್ತವ್ರೆ ಗುರು. ಅಂದರೆ ಓಪನಿಂಗ್ ಪಾರ್ಟ್ನರ್ಶಿಪ್ಪು ಚೆನ್ನಾಗಿ ಬರುತ್ತಿದೆ. ಒಂದು 60 ರನ್ ನೋಡಿದ್ರೆ ಇವತ್ತು. ಆ್ಯಂಡ್ ಈ ಕಡೆ ಹರ್ಷದೀಪ್ ಸಿಂಗು 2 ವಿಕೆಟ್ ತೆಗಿತಾರೆ. ಸೂಪರ್. ಬೆನ್ ಡೆಕೆಟು ಮತ್ತು ಫಿಲಿಪ್ ಸಾಲ್ಟ್ ಇಬ್ಬರದು ಅವರೇ ವಿಕೆಟ್ ತೆಗಿತಾರೆ. ಈ ಕಡೆ ಟಾಮ್ ಬೆಂಟನ್ ಆ್ಯಂಡ್ ರೂಟ್ ಬರ್ತಾರೆ. ಸೊ ಅವರಿಬ್ಬರ ಮಧ್ಯೆ ಒಂದು ಚೂರು ಪಾರ್ಟ್ನರ್ಶಿಪ್ ಬೆಳೀತಾ ಇರುತ್ತೆ. ಬಟ್ ಬ್ಯಾಂಟನ್ ಅಣ್ಣ ಔಟ್ ಆಗಿಬಿಡ್ತಾನಪ್ಪ. ಅದು ಹೆಂಗಂದ್ರೆ ಕುಲ್ದೀಪ್ ಅವರು ಬೌಲಿಂಗ್ ಸಖತ್ ಮಾಡ್ತಾರೆ. ಆ್ಯಂಡ್ ಕ್ಯಾಚು ಚೆನ್ನಾಗಿ ಹಿಡಿದ್ರು ಗುರು. ನಮ್ಮ ರಾಹುಲ್ ಅಣ್ಣನು ಕ್ಯಾಚ್ ಚೆನ್ನಾಗಿ ಹಿಡಿದ್ರು. ಆ್ಯಂಡ್ ನೆಕ್ಸ್ಟು ಈ ಕಡೆ ಜೋ ರೂಟ್ ಮತ್ತು ಜೋಸ್ ಬಟ್ಲರ್ ಅವರು ಆಡ್ತಿರ್ತಾರೆ. ಆ್ಯಂಡ್ ಏನಂದರೆ ಇಲ್ಲಿ ಒಂದು ರೆಸ್ಪೆಕ್ಟಿವ್ ಮೊತ್ತ, ಗೌರವಾನ್ವಿತ ಮೊತ್ತ ಅಂತಾರಲ್ಲ, ಆ ಥರ ಮೊತ್ತ ಕಲೆ ಹಾಕಬೇಕು ಅಂತಂದರೆ ನಮ್ಮ ರೂಟ್ ಅವರೇ ಬೇಕು ಈ ಇಂಗ್ಲೆಂಡ್ ಟೀಮ್ಗೆ. ಬಟ್ ರೂಟನ್ನು ಔಟ್ ಮಾಡಿಬಿಡ್ತಾರೆ ಗುರು ನಮ್ಮ ಅಕ್ಷರ್ ಪಟೇಲು. ಸೊ ಜೋ ರೂಟ್ ಅವರು ಔಟ್ ಹಾಕ್ಬಿಟ್ಮೇಲೆ ಮುಗ್ದೋಯ್ತು. ಇಂಗ್ಲೆಂಡ್ ಅವ್ರು ಬಾಕಿ ಯಾರು ಬೇರೆ ಆಡೋರಿಲ್ಲ ಅನ್ನೋ ಥರ. ಆ್ಯಂಡ್ ಅದು ಆಯ್ತಪ್ಪ, ಅದು ಬಿಡಿ. ಮೇನ್ 2 ವಿಕೆಟ್ ಬರುತ್ತೆ ಇಲ್ಲಿ. ಮಿಡ್ಲ್ ಆರ್ಡರ್ ಬ್ರೋಕ್ ಮಾಡ್ತಾರೆ. ನಮ್ಮ ಬ್ರೋಕ್ ಅಂತಾರೆ ಬ್ರೇಕ್ ಅಂತಾರೆ ಏನಂತೀರೋ ಅಂದ್ಕೊಳ್ಳಿ. ಮಿಡಲ್ ಆರ್ಡರ್ ಫುಲ್ಲು ತಟಸ್ಥ ಮಾಡಿಬಿಡ್ತಾರೆ. ಯಾರಪ್ಪ ಅಂತಂದರೆ ನಮ್ಮ ಹರ್ಷಿತ್ ರಾಣಾ.
ಜೋಸ್ ಬಟ್ಲರು ಮತ್ತು ಹ್ಯಾರಿ ಬ್ರೋಕೋ ಇಬ್ಬರು ಸೈಕ ಆಡೋಣ ಅಂತ ಬರ್ತಾರೆ ಗುರು. ಬಟ್ ನಮ್ಮ ರಾಣಾ ಆರ್ಮಿ ಅಂತೂ ಗೊತ್ತಲ್ಲ ನಿಮಗೆ, ಹೆಂಗೆ ಬೌಲಿಂಗ್ ಮಾಡ್ತವ್ರೆ ರಾಣಾ ಆರ್ಮಿ ಅಂತ. ನೀವು ಏನಾನ ಪಾಪ ಸುಮ್ಮನೆ ರಾಣಾ ಆರ್ಮಿ ಬಗ್ಗೆ ಹಂಗೆ ಹೇಳ್ತೀರಪ್ಪ, ನೋಡಿ ಹೆಂಗೆ ಮಾಡ್ತವ್ರೆ ಬೌಲಿಂಗು. ಹೌದು ಮಹಾಪ್ರಭು, ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯವೇ? ಈ ಕಡೆ ಲಿವಿಂಗ್ ಸ್ಟೋನ್ ಹಣ ಬರ್ತಾನೆ, ಆ ಹಣನೂ ಔಟ್. ವಾಷಿಂಗ್ಟನ್ ಸುಂದರ್ ಸ್ವಲ್ಪ ಕಲಾತ್ಮಕ ಬೌಲಿಂಗ್ ಇಂದ ಸ್ಟಂಪ್ ಮಾಡಿಬಿಡ್ತಾರೆ ರಾಹುಲ್ ಅವರು. ಸೊ ಲಿವಿಂಗ್ ಸ್ಟೋನ್ ಔಟ್. ಅಲ್ಲಿಗೆ ಎಲ್ಲ ಕತೆ ಮುಗ್ದಂಗೆ. ಏನ್ ಗುರು ಇವ್ರು ಹಿಂಗೆ ಆಡ್ತಾರೆ ಅನ್ನೋಷ್ಟರಲ್ಲಿ ಗಸ್ ಅಟ್ಕಿನ್ಸನ್ ಅಣ್ಣ ಸ್ವಲ್ಪ ಆ ಕಡೆ ಈ ಕಡೆ ಒಂದು ಕ್ಯಾಮಿಯೋ ಅಣ್ಣ 6 ಮೇಲೆ 6 4 ಆಫ್ 6 ಎಲ್ಲ ಏನೇನೋ ಹೊಡ್ಕೊಂಡು ಆರಾಮಾಗಿ ಆಡ್ತಾ ಇದ್ದ. ಬಟ್ ಒಟ್ನಲ್ಲಿ 214 ರನ್ಗೆ ಮಠಾಶ್ ಮಾಡ್ಬಿಡ್ತಾರೆ ಗುರು ನಮ್ಮ ಭಾರತ ತಂಡ. ಒಟ್ನಲ್ಲಿ ಗುರು ಫುಲ್ ಪಾಸಿಟಿವ್ ಇದೆ ಗುರು. ಈ ಸೀರೀಸ್ ನೋಡೋದಾದ್ರೆ ಫುಲ್ ಪಾಸಿಟಿವ್ ಇದೆ. ಅಂದರೆ ಆಬ್ವಿಯಸ್ಲಿ ಇಂಗ್ಲೆಂಡ್ ಥರನೂ ಆ ಲೆವೆಲ್ಗೆ ಕಾಂಪಿಟೇಷನ್ ಕಮ್ಮಿ ಕೊಡಲ್ಲ ಯಾರು, ಚಾಂಪಿಯನ್ಸ್ ಟ್ರೋಫಿ ಸ್ಪೆಷಲಿ ಸೆಮಿಫೈನಲ್ ಫೈನಲ್ ಅಂತ ಬಂದರೆ. ಸೊ ಸೆಮಿಫೈನಲ್ ಫೈನಲ್ ಕ್ರೇಜ್ ಆಗಿರುತ್ತೆ ನೋಡೋಕ್ಕೆ, ಯಾವ ಟೀಮ್ ಬರುತ್ತೆ ಅದೆಲ್ಲ ನೋಡಬೇಕು. ಬಟ್ ಒಟ್ನಲ್ಲಿ ನಮ್ಮ ಏನು ಪ್ಲೇಯರ್ಸ್ ಯಾರ್ಯಾರು ಇದ್ದಾರೆ ಎಲ್ಲರೂ ಫಾರ್ಮಲ್ಲಿ ಇದ್ದಾರೆ ಗುರು. ಯಾರು ಆ ಕಡೆ ಈ ಕಡೆ ಅಂತ ಇಲ್ಲ, ಎಲ್ಲರೂ ಫಾರ್ಮಲ್ಲೇ ಇದ್ದಾರೆ. ತೊಂದರೆ ಇಲ್ಲ, ಏನೂ ತೊಂದರೆ ಇಲ್ಲ, ಸದ್ಯಕ್ಕಂತೂ ಏನೂ ತೊಂದರೆ ಇಲ್ಲ. ಸೊ ಕಂಪ್ಲೀಟ್ ಒಂದು ಪ್ಯಾಕೇಜ್, ಕಂಪ್ಲೀಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಕಂಪ್ಲೀಟ್ ಆಗಿ ಡಾಮಿನೇಟಿಂಗ್ ವಿಕ್ಟ್ರಿ ಅಂತ ಹೇಳ್ಬೋದು. ಆ್ಯಂಡ್ ಡಾಮಿನೇಟ್ ಮಾಡ್ತಿದ್ದಾರೆ. ಸೊ ನೋಡಬೇಕು ಚಾಂಪಿಯನ್ಸ್ ಟ್ರೋಫಿ ಹೆಂಗೆ ಏನು ಕತೆ ಅಂತ. ಇನ್ನೊಂದು ಹೇಳೋದು ಬಂದ್ಬಿಟ್ಟೆ ಗುರು, ನಮ್ಮ ಕೊಹ್ಲಿ ಕಾಕ 16,000 ರನ್ಸು ಪೂರೈಸಿದ್ದಾರೆ ಗುರು. ಏಷ್ಯಾದಲ್ಲಿ ಫಸ್ಟ್ ಅಂದರೆ ಫಾಸ್ಟೆಸ್ಟ್ ಓಡೆಯಲ್ಲಿ 16,000 ರನ್ಸು ಪೂರೈಸಿದ ಮಹಾನುಭಾವರು ನಮ್ಮ ಕಿಂಗ್ ಕೊಹ್ಲಿ ಅವರು. ಎಕ್ಸ್ಟ್ರಾರ್ಡಿನರಿ. ಸೊ ನಾಳೆ ಲೈವಲ್ಲಿ ನೋಡೋಣ ಏನೇನು ಡಿಸ್ಕಸ್ ಮಾಡೋಣ ಅಂತ. WPL ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ ಗುರು, ಟೀಮ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಒಂದು ವೇಳೆ ನಾಳೆ ಲೈವ್ ಬರೋಕ್ಕಾಗಲಿಲ್ಲ ಅಂತಂದರೆ ಪ್ರಿವ್ಯೂವಲ್ಲಿ RCBದು ಸ್ವಲ್ಪ ಪ್ರಿವ್ಯೂ ಮಾಡೋಣ ಅಂತಿದ್ದೀನಿ. ಅಂದರೆ RCB ವಿಮೆನ್ಸ್ ನಮ್ಮ ಸ್ಮೃತಿ ಮಂದಣ್ಣ ಅವ್ರ ಟೀಮು. ಸೊ ಸೈಕಾಗಿ ಅದೆಲ್ಲ ಪ್ರಿವ್ಯೂ ಮಾಡೋಣ. ಒಂಥರ ಹೆಂಗಂತಂದರೆ ಎಲ್ಲ ಸ್ಟ್ಯಾಟ್ಸ್ ಮೂಲಕ ಎಲ್ಲ ತೊಗೊಂಡ್ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನಾಗುತ್ತೆ ಏನೇನಿಲ್ಲ ಅಂತ ಗುರು. ಒಟ್ಟಿನಲ್ಲಿ ಫುಲ್ ವೀಡಿಯೋ ಯಾರು ನೋಡಿದ್ರು ಅವ್ರಿಗಂತೂ ಶರಣಾರ್ಥಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕು ಶೇರು ಸಬ್ಸ್ಕ್ರೈಬ್ ಎಲ್ಲ ಮಾಡ್ರಪ್ಪ. ಯಾಕಂದರೆ ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.